ಓಕೆ. ನನ್ನ ಹೆಸರು ನಿತ್ಯಾನಂದ ಪ್ರಭು. ನಾನು ರಾಯಚೂರು ಬ್ಯಾಂಕಲ್ಲಿ ಕಸ್ಟಮರ್. ನಾನು ಕಳೆದ ಲಾಸ್ಟ್ 23 ಇಯರ್ಸಿಂದ ಮಾರ್ಗದರ್ಶಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನನಗೆ ಬಹಳ ಅನುಕೂಲ ಆಗಿದೆ. ತುಂಬಾ ವಿಶ್ವಾಸಾರ್ಹ, ನಂಬಿಕಸ್ಥರ ಸಂಸ್ಥೆ ಆಗಿದೆ. ಈ ಸಂಸ್ಥೆಯನ್ನು ಸ್ಥಾಪಿಸಿ ಬೆಳೆಸಿ ಈ ಮಟ್ಟಕ್ಕೆ ತಂದು ಒಂದು ದೊಡ್ಡ ಆಲರ್ಮರದ ಹಾಗೆ ಮಾಡಿಬಿಟ್ಟು ನಮಗೆ ಕಸ್ಟಮರ್ಸ್ಗೆ, ಸ್ಟಾಫ್ನವರಿಗೆ, ಎಲ್ಲರಿಗೂ ಅದ್ರ ಕೆಳಗಡೆ ಚೈತನ್ಯವಾಗಿ ಜೀವನವನ್ನು ಸಾಗಿಸುವ ಅನುವು ಮಾಡಿಕೊಟ್ಟ ಶ್ರೀಯುತ ರಾಮೋಜಿ ಅವರಿಗೆ ಧನ್ಯವಾದಗಳು. ಹಾಗೂ ಇನ್ನೊಂದು ಏನು ಹೇಳಿದ್ರೆ, ಈ ಚಿಟ್ಟಿ ಬಗ್ಗೆ ಒಂದೆರಡು ಮಾತಾಡ್ತೇನೆ. ಫಸ್ಟ್, ಈ ಚಿಟ್ ಫಂಡಿಗೂ ಫೈನಾನ್ಸಿಗೂ ಬ್ಯಾಂಕಿಗೂ ತುಂಬಾ ಜನ ಕಂಪೇರ್ ಮಾಡ್ತಾರೆ. ಚಿಟ್ ಫಂಡ್ ಇಸ್ ಡಿಫರೆಂಟ್. ಇಟ್ಸ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್. ನಮ್ಮ ದುಡ್ಡು ನಾವೇ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ಬೆನಿಫಿಟ್ ತಗೊಳ್ಳೋದು ಚಿಟ್ಟಿಯ ಮೂಲಭೂತ. ಅದೇ ನೀವು ಬ್ಯಾಂಕ್ ಎಷ್ಟು ಓಪನ್ ಮಾಡಿ ಅದೇ ಓಪನ್ ಮಾಡಿ ನೀವು ಕಟ್ಟಿದಷ್ಟೇ ದುಡ್ಡು ಅಂತ ಸ್ವಲ್ಪ ಬಡ್ಡಿ ಹಾಕೊಡ್ತಾರೆ ಅಷ್ಟೇ. ಇದರಲ್ಲಿ ಹಾಗಲ್ಲ. ನೀವು ಸಪೋಸ್ 50 ಲಕ್ಷದ ಒಂದು ಕೋಟಿಗೆ ಚೀಟಿ ಮಾಡಿದರೆ ಆ ಚೀಟಿಯಲ್ಲಿ ಸೆಕೆಂಡ್ ಆಪ್ಷನ್ಗೆ ಬಂತು, ನಿಮಗೆ ಡಿಸ್ಪ್ಲೇ ನಿಮ್ಗೆ ಬಂತು ಅಂತ ಹೇಳಿದ್ರೆ ಇವರ ಮೋಸ್ಟ್ ಲಕ್ಷಷ್ಟು ಬೋದು. ಯಾಕಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ 4 ಲಕ್ಷ ಇನ್ವೆಸ್ಟ್ ಮಾಡಿ 70 ರೂಪಾಯಿ ತಗೊಳ್ಳಿ, 66 ಲಕ್ಷ ನಿಮ್ಗೆ ಕೈ ಬರ್ತದೆ. ಫಾರ್ ಎಕ್ಸಾಂಪಲ್, ಆ 66 ಲಕ್ಷ ನೀವು ಒರಿಜಿನಲ್ ಪ್ಲಾನ್ ಮಾಡ್ತೀನೋ ಬರೀ 33 ತಿಂಗಳಲ್ಲಿ 2 ಲಕ್ಷ ಪ್ರಕಾರ 33 ತಿಂಗಳಲ್ಲಿ ನೀವು ಅದನ್ನು ರಿಪೇಂಟ್ ಮಾಡೋ ಅಲ್ಲ. 48 ಮಂತ್ಸಲ್ಲಿ ಈಗ ಈ ಸಲ ಡಿವಿಡೆಂಡ್ ಬರ್ತದೆ. ಡಿವಿಡೆಂಡ್ ಲೆಸ್ ಮಾಡಿ ನೀವು ಕಟ್ಟಬೇಕು. ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಬ್ಯಾಂಕಿಂಗ್ ಸಿಗ್ತಿರುತ್ತೆ. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ಅಂಡರ್ ಆಲ್ ಬ್ಯಾಂಕ್ ಇಟ್ಸ್ ವೆರಿ ವೆರಿ ಗುಡ್ ಪರ್ಸನ್. ಆಮೇಲೆ ಈ ಬ್ಯಾಂಕಿನಲ್ಲಿ ಸಾಲ ತಗೊಳ್ಬೇಕಾದ್ರೆ, ಸಪೋಸ್ 1 ಕೋಟಿ ರೂಪಾಯಿ ಸಾಲ ತಗೊಳ್ಬೇಕಾದ್ರೆ ನೀವು ಕಾಗದಗಳು, ಆಮೇಲೆ ಇದು ಇದು ಪ್ರಾಪರ್ಟಿ ಸರ್ಟಿಫಿಕೇಶನ್, CA ಸರ್ಟಿಫಿಕೇಶನ್, ಇಂಜಿನಿಯರ್ ಸರ್ಟಿಫಿಕೇಶನ್ ಮಾಡಿದ್ರೆ ಯಾವ್ದು ನೀವು ಸುದ್ದಿ ಕೊಡಿ, ಇಲ್ಲ ಒಂದು ಪ್ರಾಪರ್ಟಿ ಕೇಸ್ ಕೊಡಿ, ಟ್ರ್ಯಾಕ್ ರೆಕಾರ್ಡ್ ಇದ್ರೆ ನಿಮಗೆ ಇಮಿಡಿಯೇಟ್ಲಿ ನೀವು ಒಳ್ಳೆ ನಿಮ್ಮ ಅಮೌಂಟ್ ಡಿಸ್ಬರ್ಸ್ ಆಗುತ್ತೆ ಅಟ್ ಎ ಟೈಮ್. ಬ್ಯಾಂಕ್ನಲ್ಲಿ ನೀವು 1 ಕೋಟಿ ರೂಪಾಯಿ ಸಾಲ ತಗೊಳ್ಳಿ, 5 ಲಕ್ಷ ಕೊಟ್ಟರು, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅದು ಇನ್ವೆಸ್ಟ್ಮೆಂಟ್ ಆಗಿದೆ ಇಲ್ಲ, CA ಸರ್ಟಿಫಿಕೇಶನ್ ಕೊಡಬೇಕು. ಆಮೇಲೆ 10 ಲಕ್ಷ ಕೊಟ್ಟರು, 30 ಲಕ್ಷ ಕೊಟ್ಟರು, ಕೈ ಬಂದಾಗ ಆಗೋದಿಲ್ಲ. ಇದು ಒಂದು ಸಲ 70 ಲಕ್ಷ ಕೈಗೆ ಬಂದು ನೀವು ಏನೋ ದೊಡ್ಡ ಬಿಸ್ನೆಸ್ ಮಾಡ್ಬೋದು, ಫ್ಯಾಕ್ಟ್ರಿ ಓಪನ್ ಮಾಡ್ಬೋದು, ಮನೆ ಕಟ್ಟಬಹುದು. ತುಂಬಾ ಅನುಕೂಲ. ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನಾನು 2009 ಮಂಗಳೂರು ಬ್ಯಾಂಕ್ನಲ್ಲಿ ಫಸ್ಟ್ ಹಾಕಿದ್ದೆ. ಆಮೇಲೆ ರೈತರಿಗೆ ಸಿಗ್ತಾಗ ರೈತರಿಗೆ ಬಂದು ಹಾಕಿದ್ದೆ. ಫಸ್ಟ್ ಸ್ಟಾರ್ಟ್ ಮಾಡಿ 1 ಲಕ್ಷ ರೂಪಾಯಿ. ಇವತ್ತು ನಾನು 1 ಕೋಟಿ ತನಕ ಮುಟ್ಟಿದ್ದೀನಿ. ಆಲ್ ದಿ ಗಾಡ್ ಅಂಡ್ ಮಾರ್ಗದರ್ಶಿ. ನಾನು ಚೆನ್ನಾಗಿದೆ. ಎಲ್ಲಿಯೂ ನನಗೆ ಪ್ರಾಬ್ಲಮ್ ಆಗಿಲ್ಲ, ಎಲ್ಲಿ ಹಿಕಪ್ಸ್ ಆಗಲಿಲ್ಲ, ಎಲ್ಲಿ ಹೇಳಕ್ ಆಗಿಲ್ಲ. ನನ್ನ ದುಡ್ಡು ಮತ್ತೆ ಇನ್ನೊಂದು ನನ್ನ ಪಾಲಿಸಿ, ನನ್ನ ಸ್ಟ್ರಾಟಜಿ ಅಂತ ಹೇಳಿದ್ರೆ, ಫಸ್ಟ್ ಒಂದು 2-3 ಸೀಟ್ ಹಾಕೋದು, 10 ತಿಂಗಳು ಬಿಡೋದು, ಆಮೇಲೆ 2-3 ಸೀಟ್ ಹಾಕೋದು, 10 ತಿಂಗಳು ಬಿಡೋದು. ಫಸ್ಟ್ 10 ಸೀಟ್ ಮೆಚೂರಿಟಿ ಆಗುತ್ತೆ. ಈ ಚೀಟಿ ಎತ್ತಿದ್ರೆ ಇದನ್ನ ಪ್ಲಜ್ ಮಾಡೋದು. ನಾವು ಎಲ್ಲ ಚೀಟಿ ಎತ್ತಿದ್ದು ಇವತ್ತಿನ ಪ್ಲಜ್ಗೆ ನಾ ಯಾರ್ದು ಶೂಟಿ ಕೊಟ್ಟಿಲ್ಲ, ನನ್ನ ಚೀಟಿನ ಪ್ಲಜ್ ಕೊಟ್ಟು ಹಾಕುತ್ತೆ. ವಂಡರ್ ಅಂತ ಹೇಳಿದ್ರೆ ವಿದಿನ್ 4 ಡೇಸ್ ನನ್ನ ಅಕೌಂಟಿಗೆ ಅಮೌಂಟ್ ಬಂದು ವಿದಿನ್ 4 ಡೇಸ್. ಸ್ಯಾಟರ್ಡೇ ಸೀಟ್ ಆದ್ರೆ ಹಾಸ್ಪಿಟಲ್ ಬಂದಿಲ್ಲ, ಮಂಗಳವಾರ ಬುಧವಾರ ನನ್ನ ಅಕೌಂಟಿಗೆ ಸಮಾನ. ಕೆಲವರು ಹೇಳ್ತಾರೆ ಏನು 2 ದಿನ ದುಡ್ಡು ಬಂದಿಲ್ಲ. ನಮ್ಗೆ ಭಾಳ ಜನ ಹೇಳ್ತಾರೆ ನೀವು ಕಂಪಲ್ಸರಿ ಇಲ್ಲ, ಪ್ರಾಪರ್ಟಿ ಕೊಟ್ಟಿಲ್ಲ, ಅದು ತಪ್ಪು, ಇದು ತಪ್ಪು, ಇದು ಈಸಿ ಇಲ್ಲ, ಇನ್ನೊಂದಿಲ್ಲ, ಶೂಟ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಚಿಟ್ಟಿ ಆಗ್ತದೆ. ನಿಮ್ದೇ ಚಿಟ್ಟಿ ಕ್ಲೋಸ್ ಮಾಡಿ ನೋಡಿ ತಗೊಳ್ಳಿ. ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಹೆಂಗು ಚಿಟ್ಟಿ 50 ಮಂತ್ಸ್ ಇದ್ರೆ ಇದರಲ್ಲಿ ಫಸ್ಟ್ ಪಾರ್ಟ್ ತೆಗಿತೀವಿ. ಫಸ್ಟ್ ಪಾರ್ಟ್ ನಲ್ಲಿ ನೀವು ಎತ್ಕೊಂಡ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎತ್ಕೊಂಡು ಮತ್ತೆ ನಾನು ಬ್ಯಾಂಕಲ್ಲಿ ಇಡಬೇಕು. ಸೆಕೆಂಡ್ ಪಾರ್ಟ್ ಆಫ್ಟರ್ 25-30 ಬಂದ್ರೆ ನಿಮಗೆ ಬ್ಯಾಂಕ್ ಇಂಟ್ರೆಸ್ಟ್ ಕಮ್ಮಿ ರೇಟ್ ಇದೆ. ಅದನ್ನು ನೀವು ಇಟ್ಕೊಂಡು ಬ್ಯಾಂಕ್ನಲ್ಲಿ ಮತ್ತೆ ಎಫ್ ಡಿ ಇಟ್ಟರೆ ಇಲ್ಲಿ 3-4% ಸಿಕ್ತು ಅಂತ ಬ್ಯಾಂಕ್ ಎಫ್ ಡಿ 8% ಸಿಗುತ್ತೆ. ಅದು ಒಂದು ಬೆನಿಫಿಟ್. ಮತ್ತೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಬೇರೆ ಬೇರೆ ಟೆನ್ಯೂರು, ಬೇರೆ ಬೇರೆ ತಿಂಗಳು, ಬೇರೆ ಬೇರೆ ನಮ್ಮ ಡಿನಾಮಿನೇಷನ್ ಚಿಟ್ಟಿಗಳು ಮಾಡಿದ್ರೆ ಎಲ್ಲ ಕಡೆ ತುಂಬಾ ಅನುಕೂಲ ಆಗಿದೆ. ನನ್ನ ಹೆಸರು ರಾಜೇಶ್ ಅಂತ. ನಾನು ಈ ಕಂಪನಿಯಿಂದ ಕಳೆದ 10 ವರ್ಷಗಳಿಂದ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ದೀನಿ. ಈ ಕಂಪನಿ ಏನಪ್ಪಾ ಅಂತಂದ್ರೆ ಹೆಸರಲ್ಲೇ ಇದೆ, ಅಂತ ಅಂದ್ರೆ ಅಮ್ಮನ ತರ ಮಾರ್ಗದರ್ಶನ ಮಾಡ್ತಾನೆ ಇರುತ್ತೆ. ಯಾವುದೇ ಅಂತಹ ಹಣಕಾಸಿನ ತೊಂದರೆಗಳಲ್ಲಿ ಈ ಕಂಪನಿಯಿಂದ ನಾವು ಒಪ್ಪಂದ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿ ನಮಗೆ ಮಾರ್ಗದರ್ಶನ ಸಿಗುತ್ತದೆ. ಅದಕ್ಕೆ ಇದರ ಹೆಸರೇ ಮಾರ್ಗದರ್ಶಿ ಅಂತ 6 ಅಂತ ಇದೆ. ಆದ್ರೆ ಇವತ್ತು ಈ ಮಾರ್ಗದರ್ಶನ ಮಾಡಿ ಈ ಕಂಪನಿ ಇವತ್ತು 130 ಸಂಸ್ಥೆಗಳನ್ನ ಒಳಗೊಂಡಿದೆ ದೇಶಾದ್ಯಂತ. ಓಕೆ, ಈ ಕಂಪನಿಯಿಂದ ನಾವು ಬಹಳ ಉತ್ತಮ ಸೇವೆಗಳನ್ನು ತಗೊಂಡಿದ್ದೇವೆ.
ಸರ್ ನೀವು ಪರ್ಸನಲ್ ಆಗಿ ಎಷ್ಟು ವರ್ಷದಿಂದ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಿ, ಯಾವ ತರ ಯೂಸ್ ತಗೊಂಡಿದ್ದೀರಿ ಇದನ್ನ, ಮತ್ತೆ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು? ಈ ಕಂಪ್ನಿಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಕಂಪ್ನಿ ಜೊತೆ ರಿಲೇಷನ್ ಇದ್ರೆ ಹೆಂಗಿರುತ್ತೆ ಅಂತಂದ್ರೆ ನಿಮಗೆ ಹಣಕಾಸಿನ ತೊಂದರೆಗಳು ಇರೋದಿಲ್ಲ, ಕರೆಕ್ಟ್ ಪ್ಲಾನ್ ಮಾಡ್ಬೇಕು. ಈಗ ಬ್ಯಾಂಕ್ಗಳಲ್ಲಿ ಹೋದ್ರೆ ನಾನಾ ರೀತಿಯ ಡಾಕ್ಯುಮೆಂಟ್ ಎಲ್ಲ ಕೇಳ್ತಾರೆ, ಇಲ್ಲಿ ಇರುತ್ತೆ, ಬಟ್ ಇನ್ನೊಬ್ಬನಿಗೆ ನಾವು ನಂಬಿಕೆ ಕೊಡಬೇಕಂತಂದ್ರೆ ಆ ಪ್ರೊಸೀಜರ್ ನಾವು ಫಾಲೋ ಮಾಡ್ತೀವಿ. ಓಕೆ, ಇದರಿಂದ ಉತ್ತಮವಾದಂತಹ ಹಣಕಾಸಿನ ತೊಂದರೆಗಳನ್ನು ನಾವು ನಿಲ್ಲಿಸ್ಕೋಬಹುದು ಅಂತ ಹೇಳಿ. ನೀವು ಪರ್ಸನಲಿ ಯಾವ ತರ ಯೂಸ್ ತಗೊಂಡಿದ್ದೀರಿ? ನಾನು ಬೇಡ ಅಂತ ಜಾಯ್ನ್ ಆದೆ, ಇವತ್ತು ಬಿಳ್ಳಾರಂತಹ ಸಂಬಂಧದ ಜೊತೆ ಇದೆ. ತಮ್ಮ ಹೆಸರು? ನನ್ನ ಹೆಸರು ರಾಜೇಶ್. ನಾನು ಪಾಟೀಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಅಡ್ವೊಕೇಟ್ ಇದ್ದೀನಿ. ಈ ಮಾರ್ಗದರ್ಶಿ ಸಂಸ್ಥೆ ನಮ್ಮ ಕಲಬುರಗಿಯೊಳಗೆ ಇವತ್ತಿನ ಪ್ರಾರಂಭ ಆಗುವುದಕ್ಕೋಸ್ಕರ ನಮ್ಗೆಲ್ಲರಿಗೂ ಸಂತೋಷ ಇದೆ. ಈ ಮಾರ್ಗದರ್ಶಿ ನಮ್ಮೆಲ್ಲರಿಗೂ ಹಣಕಾಸಿನ ದೃಷ್ಟಿಯಿಂದ ಮಾರ್ಗದರ್ಶಿಯಾಗಿ ನಮ್ಮ ಜೀವನಕ್ಕೆ ಬೆಳಕು ನೀಡತಕ್ಕಂತಹ ಒಂದು ಸಂಸ್ಥೆ ಇದು. ಹಿಂದಿನ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದರ ಮೂಲ ಸ್ಥಾನ ಹೈದರಾಬಾದ್ ಇದ್ದರೂ ಕೂಡ ನಮಗೆ ಈ ಬ್ರಾಂಚ್ ಅನ್ನ, ಈ ಶಾಖೆಯನ್ನ ನಮ್ಮ ಕಲಬುರಗಿಯೊಳಗೆ ಪ್ರಾರಂಭ ಮಾಡಿ ಇದು ಉತ್ತರವಾಗಿ ಬೆಳೆಯಲಿ, ಇಲ್ಲಿನ ಜನಕ್ಕೆ ಇದು ಹಣಕಾಸಿನ ನೆರವನ್ನು ನೀಡಿ ಇಲ್ಲಿನ ಜನರ ಬಾಳಿನ ಬೆಳಕನ್ನು ಕೂಡ ಬೆಳಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲಾ ಸಿಬ್ಬಂದಿಗಳಿಗೂ ಮತ್ತೆ ಈ ಸಂಸ್ಥೆಯನ್ನು ಮುನ್ನಡೆಸತಕ್ಕಂತಹ ಎಲ್ಲ ಡೈರೆಕ್ಟರ್ಸ್ ನಿರ್ದೇಶಕರಿಗೂ ನಾನು ಆಯುರಾರೋಗ್ಯ ಸಿಗಲಿ ಮತ್ತು ಇಲ್ಲಿನ ಜನರಿಗೆ ಇದರಿಂದ ಅತ್ಯಂತ ಲಾಭ ಆಗಲಿ ಅಂತ ಹಾರೈಸಿ ಈ ಸಂಸ್ಥೆಯ ಪ್ರಾರಂಭೋತ್ಸವ. ನಾನು ಭೀಮರೆಡ್ಡಿ ಉಡುಂಗಡಿ ಅಂತ. ನಾನು ಸುಮಾರು ವರ್ಷದಿಂದ ಮಾರ್ಗದರ್ಶಿ 3-4 ವರ್ಷದಿಂದ ನಾನು ಗುಲ್ಬರ್ಗಾದಲ್ಲಿ ಬ್ಯಾಂಕ್ ಇರಲಿಲ್ಲ. ಗುಲ್ಬರ್ಗಾದಿಂದ ರಾಯಚೂರಿಗೆ ಹೋಗಿ ನಾನು ಶಿಫ್ಟ್ ಆಗ್ತಿದ್ದೆ. ಇವಾಗ ನಂದು 3 ವರ್ಷದಿಂದ ನಡೀತಾ ಇದೆ. ಮಾರ್ಗದರ್ಶಿಯಿಂದ ತುಂಬಾ ನಮ್ಗೆ ಒಳ್ಳೆ ಹೆಲ್ಪ್ ಆಗಿದೆ. ಗುಲ್ಬರ್ಗಾದಲ್ಲಿ ಬ್ಯಾಂಕ್ ಆಗ್ಬೇಕಾಗಿತ್ತು ನಾನು ತಿಳ್ಕೊಂಡಿದ್ದೆ ಮೊದಲೇ. ಇವಾಗ ಗುಲ್ಬರ್ಗಾದಲ್ಲಿ ಬ್ಯಾಂಕ್ ಮಾಡಿ ಗುಲ್ಬರ್ಗಾ ಜನರಿಗೆ ಒಂದು ಒಳ್ಳೆಯ ಸುದ್ದಿ ಆಗಿದೆ. ಗುಲ್ಬರ್ಗಾದಲ್ಲಿ ಒಳ್ಳೆಯ ಮಾರ್ಗದರ್ಶನವಾಗಿ ಜನರಿಗೆ ಇದರಿಂದ ಒಳ್ಳೆಯ ಲಾಭ ಆಗ್ತಕ್ಕಂತ ಕೇಳ್ಕೊತೀವಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಯಾವ ತರ ಲಾಭ ತಗೊಂಡಿದ್ದೀರಿ? ಮೊದಲೇ ಸ್ಟಾರ್ಟಿಂಗ್ ನಲ್ಲಿ 1 ಲಕ್ಷದ ಫೀಸ್ ಹಾಕಿದ್ದೆ. ಆಮೇಲೆ ಸುಮಾರು 1 ವರ್ಷದ ನಂತರ ಮತ್ತೊಂದು ಹಾಕಿದೆ. ಮತ್ತೊಂದು ವರ್ಷ ಈಗ ನಾನು ಮೊದಲನೇ ಚೀಟಿ ಹಚ್ಚಿ ಅದನ್ನೇ ಏನ್ ಮಾಡಿ ನನಗೆ ಯಾವುದೇ ತರ ತೊಂದರೆ ಆಗಿಲ್ಲ. ಚೀಟಿ ಹಚ್ಚಿದ ನಂತರ 8 ದಿನದಲ್ಲೇ ನನ್ನ ಬ್ಯಾಂಕ್ ಖಾತೆ ಅಕೌಂಟ್ಗೆ ಜಮಾ ಆಗಿದೆ. ನನಗೆ ಯಾವುದೇ ತೊಂದರೆ ಇಲ್ಲ. ಅದೇ ನಾನು 1 ವರ್ಷ 10 ತಿಂಗಳು ಬಿಟ್ಟು ಒಂದು ಚೀಟಿ, 10 ತಿಂಗಳು ಬಿಟ್ಟು ಒಂದು ಚೀಟಿ ಹಾಕಿದ್ದೆ. ಅದೇ ಏನ್ ಮಾಡಿ ಅದೇ ನಮಗೆ ಅಮೌಂಟ್ ಜಮಾ ಆಗಿದೆ. ಯಾವುದೇ ರೀತಿ ತೊಂದರೆ ಆಗಿಲ್ಲ. ಡಾಕ್ಯುಮೆಂಟ್ಸ್ ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಒಳ್ಳೆಯ ಮಾರ್ಗದರ್ಶಿಯಾಗಿ ತುಂಬಾ ಹಣಕಾಸಿನ ಸಹಾಯ ಆಗಿದೆ. ಮಾರ್ಗದರ್ಶಿಯಿಂದ ಎಲ್ಲ ಜನರು ಗುಲ್ಬರ್ಗಾ ಜನರಿಗೆ ಒಳ್ಳೆಯ ಲಾಭ ತಗೋಬೇಕು ಈ ಮೊದಲನೇ ಕೇಳ್ಬೋದು. ನಮ್ಮ ಹೆಸರು? ಭೀಮರೆಡ್ಡಿ ಅಂತ.